ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ IAS ಅಧಿಕಾರಿ ಇಡಿ ದಾಳಿ ನಂತರದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇಲ್ಲ, ಅದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿದೆ. ಅದು ITED ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲ. ಬೆಳಿಗ್ಗೆ ಕೂಡ ತಾವೆಲ್ಲರೂ ನನಗೆ ಕೇಳಿದಾಗ ನಮಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ನಾನು ಹೇಳ್ದಂಗೆ ಒಂದೆರಡು ದಿನದಿಂದ ಸಂಪರ್ಕದಲ್ಲಿ ಸಿಗ್ತಾ ಇರಲಿಲ್ಲ ಅಂತ. ಆದರೆ ನಿನ್ನೆ ಹಬ್ಬ ಕೂಡ ಇತ್ತು. ಸೊ ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಗೊತ್ತಿರೋ ಹಾಗೆ. ಅವರು ಫ್ಯಾಮ್ಲಿನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಅವ್ರ ತಂದೆಯವರಿಗೆ ಸ್ವಲ್ಪ ಅವ್ರು ಹಾರ್ಟ್ ಪೇಷಂಟ್ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವರು ಅಚಾನಕ್ಕಾಗಿ ಬಿಡಬೇಕಾಗಿತ್ತು. ಅವರು ಪತ್ರನೂ ಬರೆದಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ. ಒಂದು ಹ್ಯಾಂಡ್ ರಿಟನ್ ಲೀವ್ ನೋಟ್ ಕೂಡ ಹೇಳಿದ್ದಾರೆ. ಒಂದು ವಾರ ಸ್ವಲ್ಪ ನನಗೆ ಊರಿಗೆ ಹೋಗಿ ಬರಬೇಕಾಗುತ್ತೆ ಅನಿವಾರ್ಯ ಕಾರಣಗಳಿಂದ, ಲೀವ್ ಗ್ರ್ಯಾಂಟ್ ಮಾಡಿ ಅಂತ. ಬಟ್ ನಿನ್ನೆ ರಜಾ ಇರೋದರಿಂದ ಅದನ್ನು ಪ್ರೊಸೆಸ್ ಮಾಡಲಿಕ್ಕೆ ಆಗಿಲ್ಲ. ಮತ್ತು ಅವರ ಅಫಿಷಿಯಲ್ ಫೋನು ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ಪರ್ಸ್ನಲ್ ಫೋನು, ಫ್ಲೈಟು ಮತ್ತು ಅವರು ಊರಿನಲ್ಲಿ ಸಿಗ್ಲಾರ್ದ ಕಾರಣ ಅವರು ಸಂಪರ್ಕಕ್ಕೆ ಬಂದಿರಲಿಲ್ಲ. ಈಗ ತಾನೇ ನಾವು ತಿಳ್ಕೊಂಡು ಅವ್ರಿಗೆ ಸಂಪರ್ಕ ಮಾಡಿದ್ಮೇಲೆ, ಇಲ್ಲ ಸರ್ ಹಾಗೆ ಯಾವುದೂ ಇಲ್ಲ, ಸರ್ಕಾರಕ್ಕೆ ನಾನು ಆಗಲೇ ಲೀವಿಗೆ ಅಪ್ಲಿಕೇಶನ್ ಹಾಕಿದ್ದೆ ಮತ್ತು ತಿಳಿಸೂ ಇದೆ. ಆದರೆ ಇಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇರೋದರಿಂದ, ತಂದೆಯವರ ಆರೋಗ್ಯದಲ್ಲಿ ಏರ್ಪೇರು ಇರೋದರಿಂದ ನಾನು ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ. ನಾಳೆ ನಾಡಿದ್ರಲ್ಲಿ ಬರ್ತೀನಿ, ಮತ್ತೊಮ್ಮೆ ಏನು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಒಂದು ವಾರ ಲೀವ್ ಬೇಕಾಗಿದೆ ನನಗೆ ಅಂತ ಕೇಳ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಅದೇನು ಮಾಧ್ಯಮದಲ್ಲಿ ಮತ್ತು ನ್ಯಾಷನಲ್ ಟೆಲಿವಿಷನ್ನಲ್ಲಿ ಅವರು ಮಿಸ್ಸಿಂಗ್ ಇದ್ದಾರೆ ಅಥವಾ ITED ದಾಳಿ ಪ್ರಕರಣದ ಮೇಲೆ ಕಾಣೆಯಾಗಿದ್ದಾರೆ ಅಂತ ಅದೆಲ್ಲ ಯಾವುದೇ ರೀತಿಯಾಗಿ ಅದಿಲ್ಲ. ನಾನೇ ಸ್ವತಃ ಅವ್ರಿಗೆ ಮಾತನಾಡಿದ್ದೇನೆ. ಸೊ ಈ ವಿಲ್ ಬಿ ಬ್ಯಾಕ್. ನೀವು ಹೇಳ್ದಂಗೆ ಸಹಜವಾಗಿ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅಂತ ತಾವೇನು ಹೇಳ್ತೀರಾ, ಆ ಸರ್ಕಮ್ಸ್ಟ್ಯಾನ್ಸಸ್ ನೋಡಿದ್ರೆ ಹಾಗೆ ಅನಿಸುತ್ತೆ. ಬಟ್ ಅದು ಯಾವುದೇ ರೀತಿ ಹಾಗಾಗಿಲ್ಲ. ಸರ್ ಯಾವ ಊರಿಗೆ? ಅಲ್ಲಿ ಉತ್ತರ ಪ್ರದೇಶನಲ್ಲಿ ಅವ್ರದ್ದೇ ಊರಿದೆ. ಸೊ ಇಟ್ಸ್ ಗಾನ್ ದೇರ್. ಬಟ್ ನೀವು ಹೇಳ್ದಂಗೆ ಸಂದರ್ಭ ಅನುಸಾರವಾಗಿ ನೀವು ನಿಮ್ಮ ಏನು ಇದೆಲ್ಲ KPSC ಇಶ್ಯೂ ನೋಡಿದ್ರೆ ಆಗ ಅನಿಸ್ಬಹುದು. ಬಟ್ ಆಗಿಲ್ಲ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ತನಿಖೆ ಮಾಡಲಿ, ಯಾವುದೇ ಸಂಸ್ಥೆ ಇದ್ರೂ ಅವ್ರು ಸರ್ಕಾರಿ ನೌಕರಿದ್ದಾರೆ, ಕೋಆಪ್ರೇಟ್ ಮಾಡಲೇಬೇಕಾಗುತ್ತೆ, ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಅದು ಸದ್ಯಕ್ಕೆ ಅವ್ರ ಮೇಲೆ ಯಾವುದೇ ಆರೋಪನೂ ಇಲ್ಲ. ತನಿಖೆ ಮಾಡಬೇಕಂತನೂ ಕೂಡ ಯಾರೂ ನಮಗೆ ಅರ್ಜಿ ಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ಭಾಳ ಸ್ಪಷ್ಟತೆ ಇರಲಿ. ಈಗ ಸಡನ್ ಆಗಿ ಇವತ್ತು ಕಮಿಷನ್ ಆಫೀಸ್ಗೆ ಭೇಟಿ ಕೊಟ್ಟಿದ್ದಾರೆ. ನಾವು ಹೋಮ್ ಮಿನಿಸ್ಟರ್ ಸರ್, ನಾನೇ ಬರಬೇಕಲ್ಲ, ಇನ್ಯಾರು ಬರ್ತಾರೆ? ಕಮಿಷನರ್ ಚರ್ಚೆಗಳು ಇಲ್ಲ. ಸೊ ನಾನು ಬೇರೆ ಕೆಲಸ ಇತ್ತು ಅರ್ಬನ್ ಮೊಬಿಲಿಟಿ ಮಿಷನ್ ಬಗ್ಗೆ. ಸೊ ಅದು ಅಪ್ಡೇಟ್ ತೊಗೊಳಕ್ಕೆ ಬಂದಿದ್ದೆ ಅಷ್ಟೇ. ಈಗ ಸದ್ಯದಲ್ಲಿ ಗಣಪತಿ ಹಬ್ಬ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇಶ್ಯೂಗಳಿದಾವೆ ಸರ್. ಗಣಪತಿ ಹಬ್ಬ ಇರ್ಬೋದು, ಈದ್ ಮಿಲಾದ್ ಹಬ್ಬ ಇರ್ಬೋದು, ಬೇರೆ ಯಾವುದೇ ಹಬ್ಬ ಇರ್ಬೋದು, ಸುಪ್ರೀಂ ಕೋರ್ಟಿನ ಮಾನದಂಡಗಳಿದೆ DJ ಬಗ್ಗೆ, ಯಾವ ಡೆಸಿಬಲ್ನಲ್ಲಿ ನಾವು ಆಚರಣೆ ಮಾಡ್ಬೋದು ಅಂತ. ನನ್ನ ಮನವಿ ಎಲ್ಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಕಾನೂನು ಏನಿದೆ, ಅದನ್ನು ಪಾಲಿಸಿ ಎಲ್ಲ ಒಳ್ಳೆ ರೀತಿಯಾಗಿ ಆಚರಣೆ ಮಾಡಿ, ಒಳ್ಳೆಯ ರೀತಿಯಾಗಿ ಸಂಭ್ರಮಿಸಿ, ಎಲ್ಲರಿಗೂ ಅನುಕೂಲ ಆಗಲಿ. ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ನಿಮಗೂ ತೊಂದರೆ ಆಗಬಾರ್ದು, ಪೊಲೀಸರಿಗೂ ತೊಂದರೆ ಆಗಬಾರ್ದು. ಕೆಲವು ಸಂಘಟನೆಗಳು ಈಗಾಗಲೇ ಮನವಿ ಕೊಡಬೇಕು DJ ಬಗ್ಗೆ ಪರ್ಮಿಷನ್ಗೆ ಅಂತ ಹೇಳ್ಬಿಟ್ಟು ಕೊಡಲಿ ಸರ್, ಯಾರನ್ನ ಏನಾದರೂ ಕೊಡಲಿ. ಈಗ ನನಗೇನು ರೂಲ್ ಅನ್ವಯಿಸ್ತದೆ ಅದು ನಿಮಗೂ ಅನ್ವಯಿಸ್ತದೆ. ನಾನು ಕಾನೂನಿಗಿಂತ ದೊಡ್ಡವನಲ್ಲ, ನೀವೂ ಅಲ್ಲ. ಮೈ ಓನ್ಲಿ ಸರ್. ಈ DJ ಬಂದಿದ್ದು ಯಾವಾಗ ಸರ್ ಪದ್ಧತಿ? ನಮ್ಮ ಊರುಗಳಲ್ಲೆಲ್ಲ ಈ ಹಬ್ಬ ಮಾಡ್ತಾ ಇದ್ವಲ್ಲ ನಾವೆಲ್ಲರೂ, ಸಿಟಿಗಳಲ್ಲೂ ಹಬ್ಬ ನಡೀತಾ ಇತ್ತಲ್ಲ. ಈ DJ ಪದ್ಧತಿ ಎಲ್ಲ ಯಾವಾಗ ಬಂದಿತ್ತು ಸರ್? ನಾನು ಎಷ್ಟೊಂದು ಸರಿ ನೋಡ್ತೀನಿ, ಭಾಳಷ್ಟು ಮಹನೀಯರ ಜಯಂತಿಗೆ ಜನರು ದೊಡ್ಡ ದೊಡ್ಡ DJಗಳು ಹಾಕ್ಕೊಂಡು ಕುಣಿದು ಕುಪ್ಪಳಿಸಿ ಎಲ್ಲ ಮಾಡ್ತಾರೆ. ಆ ಮಹನೀಯರು ಹೇಳಿದ್ದನ್ನೇ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಅವರ ಆಚರಣೆ, ಅವ್ರ ತತ್ವದ ಆಚರಣೆ, ಆ ಸಿದ್ಧಾಂತದ ಆಚರಣೆನೇ ಮರ್ತೋಗ್ಬಿಟ್ಟಿದ್ದೀವಿ. ಬರೀ DJ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಆ DJನಲ್ಲಿ ಯಾವ ಹಾಡ ಹಾಕ್ತಾರೆ, ಆ ಮಹನೀಯರ ಸಿದ್ಧಾಂತಕ್ಕೆ ತತ್ವಕ್ಕೆ ಸಂಬಂಧ ಇಲ್ಲ. ಈ ಹಬ್ಬಗಳಲ್ಲಿ, ಉತ್ಸವಗಳಲ್ಲಿ ಯಾವ ಹಾಡುಗಳು ಹಾಕ್ತವೆ ಅಂತ ನಿಮಗೆ ಗೊತ್ತಿದೆ. ಅದರಲ್ಲಿ ಮಾಡಿ ಸಂಭ್ರಮ ಮಾಡಿ, ಯಾರು ಬೇಡ ಅಂತಿಲ್ಲ. ಇದೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಆಹಾರ ಪದ್ಧತಿಗಳು, ಇವೆಲ್ಲನೂ ನಾವು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ಮಾಡಬೇಕು, ಮುಂದೂ ಒರೆಸ್ಬೇಕು. ಮುಂದಿನ ಪೀಳಿಗೆಗೂ ಇದನ್ನು ನಾವು ತಿಳಿಸ್ಬೇಕು. ಆದರೆ ಸರಿಯಾದ ರೀತಿಯಾಗಿ ತಿಳಿಸೋಣ. DJ ಇದ್ದರೆ ಮಾತ್ರ ಹಬ್ಬನಾ?
ಈಗ ನೀವೆಲ್ಲರೂ ಇದ್ದೀರಲ್ಲ, ನೀವೆಲ್ಲರೂ ಎಷ್ಟೊಂದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಲ್ಲ, ಎಷ್ಟು ಜನ ನೀವೆಲ್ಲರೂ ಡಿ ಜೆನಲ್ಲಿ ಪಾಲ್ಗೊಂಡಿದ್ದೀರಾ ಹೇಳಿ ಅಪ್ಪ? ಇತ್ತೀಚೆಗೆ ಪ್ರಾರಂಭ ಆಗಿರೋದು. ಮಾಡಿ ಬದಲಾವಣೆ ಆಗ್ತಾ ಇರುವಂಥ ಸಂಭ್ರಮಗಳಲ್ಲಿ ಅಥವಾ ಪದ್ಧತಿಗಳಲ್ಲಿ, ಆಚರಣೆಗಳಲ್ಲಿ ಅದಕ್ಕೂ ಸಹಕಾರ ಮಾಡೋಣ. ಆದರೆ ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ನಿಮ್ಮ ಸಂಭ್ರಮಕ್ಕೆ ತೊಂದರೆ ಆಗಬಾರ್ದು, ನಮ್ಮ ಏನು ವ್ಯವಸ್ಥೆಗೂ ತೊಂದರೆ ಆಗಬಾರ್ದು. ಸುಪ್ರೀಂ ಕೋರ್ಟ್ ಕೆಲವು ಗೈಡ್ಲೈನ್ಸನ್ನು ಇಶ್ಯೂ ಮಾಡಿದೆ, ಅದ್ರ ತಕ್ಕಂಗೆ ಎಲ್ಲರೂ ನಡ್ಕೊಳ್ಳೋಣ. ಲೆಟ್ ಅಸ್ ಆಲ್ ಸೆಲೆಬ್ರೇಟ್, ದೆರ್ ಈಸ್ ನೋ ಹಾರ್ಮ್ ಇನ್ ದಟ್. ಬಟ್ ನಿಮ್ಮ ಸಂಭ್ರಮದಿಂದ ಸಾರ್ವಜನಿಕರಿಗೂ ಅನಾನುಕೂಲ ಆಗಬಾರ್ದು. ಯಾವುದೇ ಸಂಘಟನೆಗಳಿರ್ಬೋದು, ಯಾವ ಧರ್ಮದ ಸಂಘಟನೆಗಳಿರ್ಬೋದು, ಸಮಾಜದಲ್ಲಿ ಹೌದಪ್ಪ ಇದೊಂದು ಆಚರಣೆ ಬರ್ತಾಯಿದೆ, ನೋಡಿ ನಾವು ಆನಂದಿಸೋಣ ಅಂತಿರಬೇಕು. ಹೌದಪ್ಪ ಈ ಪದ್ಧತಿ ಚೆನ್ನಾಗಿದೆ ಅಲ್ಲ, ನಾವು ಆಚರಣೆ ಮಾಡಬೇಕು ಅಂತ ಇರಬೇಕು. ಇದು ಬಿಟ್ಟು 112 ಫೋನ್ ಮಾಡಿಬಿಟ್ಟು ಸರ್ ಸೌಂಡ್ ಜಾಸ್ತಿ ಆಗಿದೆ, ಇದು ಕಮ್ಮಿ ಮಾಡಿಸಿ ಅಂತ ಎಲ್ಲೂ ಕಂಪ್ಲೇಂಟ್ ಬರಲಾರ್ದಂಗೆ ಎಲ್ಲರೂ ನೋಡ್ಕೋಬೇಕು ಅಂದ್ಬಿಟ್ಟು ತಮ್ಮ ಮುಖಾಂತರ ನನ್ನ ಮನವಿ. ಈಗ ಜೈಲಿನ ವಿಚಾರ ಸರ್, ಒಂದು ಇತ್ತೀಚೆಗೆ ಮೊಬೈಲ್ ಪತ್ತೆಯಾಗಿತ್ತು, ಪದೇ ಪದೇ ಈ ರೀತಿಯಂಥ ಘಟನೆಗಳು ನಡೀತಾನೆ ಇರ್ತವೆ. ಏನು ಮಾಡೋಕ್ಕಾಗುತ್ತೆ, ನಮ್ಮವರೇ ಇರ್ತವೆ. ಇಲ್ಲರೆ ನೀವಂತೂ ಕೊಡಲ್ಲ, ನಾನಂತೂ ಕೊಡಲ್ಲ, ನಮ್ಮ ಅಧಿಕಾರಿಗಳೇ ಅಲ್ವಾ ಮಾಡ್ತಿರ್ಬೇಕು. ಬೇಲಿನೇ ಹೊಲ ಮೇಯ್ದರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಕಾಲಕ್ಕೆ ನಾವು ಇಂಥ ಏನು ಸರ್ಪ್ರೈಸ್ ರೇಡ್ಸ್ ಇರ್ಬೋದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಇರ್ಬೋದು, AI ಕ್ಯಾಮ್ರಾಗಳ ವ್ಯವಸ್ಥೆಗಳಿರ್ಬೋದು, ಅವೆಲ್ಲನೂ ಮಾಡಲೇಬೇಕಾಗ್ತದೆ. ನಿನ್ನೆನೇ ನಾವು 20 ಕೋಟಿ ಖರ್ಚು ಮಾಡಿ ಅನುಮೋದನೆ ಪಡೆದಿದ್ದೀವಿ. 20 ಕೋಟಿ ಖರ್ಚು ಮಾಡಲಿಕ್ಕೆ AI ಕ್ಯಾಮ್ರಾಗಳದು, ಸೆನ್ಸರ್ ಮೋಷನ್ಸ್ ಡಿಟೆಕ್ಷನಿಗೆಲ್ಲನೂ. ಸೊ ಅದೊಂದು ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಳೋಣ. ಅದಾದಮೇಲೆ ನೋಡೋಣ, ಅದು ಕರೆಕ್ಟ್ ಆದರೆ, ಚೆನ್ನಾಗಿದ್ದರೆ ಎಲ್ಲ ಕಾರ್ಯಗೃಹಗಳೆಲ್ಲ ಅದನ್ನು ಉಪಯೋಗಿಸೋಣ. ಬಟ್ ನೀವು ಹೇಳಿದ್ದು ಕರೆಕ್ಟು, ಸಿಸ್ಟಮ್ ಈಸ್ ಫ್ಲಾಡ್. ನಮ್ಮ ಸಿಸ್ಟಮ್ನಲ್ಲೇ ನ್ಯೂನತೆ ಇದೆ. ನಮ್ಮ ಸಿಬ್ಬಂದಿಗಳೇ ಸ್ವಲ್ಪ ಯಾವುದೋ ಒಂದು ಆಸೆಗಳಿಗೆ ಬಿದ್ದು ಕೆಲವು ಜನರಿಗೆ VIP ಟ್ರೀಟ್ಮೆಂಟ್ ಕೊಡ್ತಾರೆ. ಅವೆಲ್ಲ ನಿಲ್ಲಬೇಕು ಅಂದರೆ ನಮ್ಮಲ್ಲಿ ಸ್ವಲ್ಪ ಶಿಸ್ತು ಬರಬೇಕು. ಪ್ರಜ್ವಲ್ ರೇವಣ್ಣ ಬ್ಯಾರಕಲ್ಲಿ ರೈಡ್ ಆಯ್ತು ಸರ್, ಮೊಬೈಲ್ ಪತ್ತೆ ಆಯಿತು. ಆ ರೈಡ್ ನೋ ದಯವಿಟ್ಟು ಮತ್ತೆ ಈಗ ಸಿಕ್ಕಿ ವಿಡಿಯೋ ಕೂಡ ವಿಡಿಯೋ ಯಾವ್ದು ವೈರಲ್ ಆಗಿದೆ, ಟೈಮ್ ಸ್ಟ್ಯಾಂಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 2025 ಇದು 2025 ಡಿಸೆಂಬರ್ದು ಇರ್ಬೋದು, ಅದು ನನ್ನ ನೆನಪಿರೋ ಹಾಗೆ. ಆಮೇಲೆ ನಾವು ರೇಡ್ ಮಾಡಿಸಿರೋದು ಬರೀ ಯಾರೋ ಒಬ್ಬ ಒಂದು ಸೆಲ್ಲಿಗೆ ಅಥವಾ ಒಬ್ಬರ ಸೆಲ್ಲಿಗೆ ಅಲ್ಲ, ಇಡೀ ಜೈಲಿಗೆ ಮಾಡಿಸಿರೋದು. ಸೊ ಅದು ಆಕಸ್ಮಿಕವಾಗಿ ಅದು ಒಂದು ಸಿಕ್ಕಿದೆ, ಇನ್ನೂ ಬೇರೆ ಸಿಕ್ಕಿದೆ. ಆದರೆ ನಮ್ಮ ಮಾಧ್ಯಮದವರು ಬರೀ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇದೆ. ನಾನೇನು ಮಾಡಲಿ, ಬೇರೆನೂ ಸಿಕ್ಕಿದೆ, ಆದರೆ ನಿಮ್ಮದು ಕಾನ್ಸಂಟ್ರೇಷನ್ ಬರೀ ಒಬ್ಬರ ಮೇಲಿದೆ. ಸೊ ಅದರಿಂದ ತನಿಖೆ ನಡೆಸ್ತಾ ಇದ್ದೀವಿ. ಯಾರು ಕೊಟ್ಟರು, ಹೇಗೆ ಕೊಟ್ಟರು, ಯಾಕೆ ಹೋಯಿತು, ಎಲ್ಲೆಲ್ಲಿಂದ ಬಂತು, ಅವೆಲ್ಲನೂ ವಿ ಆರ್ ಇನ್ವೆಸ್ಟಿಗೇಟಿಂಗ್. ವಿ ವಿಲ್ ರಿವೀಲ್ ಇಟ್.